ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಮೊದಲಿಗೆ ಎಲ್ಲರಿಗೂ ದಸರಾ ಹಾಗೂ ಆಯುಧ ಪೂಜೆಯ ಶುಭಾಶಯಗಳು. ವಿಡಿಯೋ ತುಂಬಾ ಲೇಟಾಗಿ ಹೋಗಿದೆ ಅಪ್ಲೋಡ್ ಮಾಡೋದು ಈ ಸರಿ, ಬಿಕಾಸ್ ನಾನಂತೂ ಸಿಕ್ಕಾಪಟ್ಟೆ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀನಿ. ನಮ್ಮನೇಲಿ ಯಾವ ರೀತಿ ಎಲ್ಲ ದಸರಾ ಹಬ್ಬ ಆಚರಿಸಿದ್ವಿ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ನಾನಿಲ್ಲಿ ಆಲ್ರೆಡಿ ದೇವ್ರ ಪೂಜೆ ಎಲ್ಲ ಮಾಡಿದ್ದಾಯಿತು. ಅದಾದಮೇಲೆ ದೇವ್ರ ನೈವೇದ್ಯಕ್ಕೋಸ್ಕರ ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಹೇಳಿಬಿಟ್ಟು ಹಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಕುಂಬಳಕಾಯಿ ಒಡೆಯೋಕ್ಕೆ ಇಲ್ಲಿ ಶರತ್ತೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇದರೊಳಗಡೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಚಿಲ್ಲರೆ ಹಾಕ್ಬಿಟ್ಟು ತೊಗೊಂಬಂದು ಲಾಸ್ಟಲ್ಲಿ ಈಡ್ಗಾಯಿ ಥರ ಹೊಡಿತೀರಲ್ವ, ಅದಕ್ಕೋಸ್ಕರ ಇದು. ನಾನು ಶರತ್ ಇಬ್ಬರು ಸೇರಿಕೊಂಡು ಬೈಕ್ಗೆಲ್ಲ ವಿಭೂತಿ ಹಚ್ಚಿ ಮತ್ತು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರಿ. ಪಾಪುನ ಮೇಲ್ಗಡೆನೇ ಮಲಗಿಸಿದ್ರಿ, ತುಂಬಾ ಬಿಸಿಲಿತ್ತು. ಸೊ ಹಾಗಾಗಿ ಪಾಪುನ ಕೆಳಗಡೆ ಕರ್ಕೊಂಡು ಬರೋದು ಬೇಡ ಅಂತ ಹೇಳಿಬಿಟ್ಟು ನಮ್ಮಮ್ಮ ಇದ್ದಿದ್ದರಿಂದ ಅವರು ಪಾಪುನ ನೋಡ್ಕೊತಾ ಇದ್ರು. ಅಷ್ಟರಲ್ಲಿ ನಾವು ಕೆಳಗಡೆ ಬಂದ್ಬಿಟ್ಟು ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡ್ರಿ. ಫೈನಲಿ ಪೂಜೆ ಸ್ಟಾರ್ಟ್ ಆಯಿತು. ಈ ದಸರಾ ಹಬ್ಬದ ಟೈಮಲ್ಲಿ ಮನೆಯಲ್ಲಿರುವ ಪ್ರತಿಯೊಂದು ಸ್ವಿಚ್ ಬೋರ್ಡ್ ಆಗಲಿ, ಫ್ಯಾನು ಮತ್ತು ಟಿ ವಿ, ಏನು ಎಲೆಕ್ಟ್ರಾನಿಕ್ ಗೂಡ್ಸ್ ಇರುತ್ತೋ ಅದು ಪ್ರತಿಯೊಂದಕ್ಕೂ ಪೂಜೆ ಮಾಡ್ತೀವಿ. ಹಾಗಾಗಿ ನಾವು ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡು ಕೆಳಗಡೆ ಬಂದು ವೆಹಿಕಲ್ಸ್ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀವಿ. ನಿಮ್ಮ ಮನೆಯಲ್ಲೂ ಏನಾದರೂ ಗೊಂಬೆ ಇಟ್ಟು ಈ ರೀತಿ ಗೊಂಬೆ ಇಟ್ಟಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೆಯಲ್ಲಿ ಗೊಂಬೆ ಇಡುವಂಥ ಪದ್ಧತಿ ಇಲ್ಲ, ಹಾಗಾಗಿ ನಾವೇನು ಗೊಂಬೆ ಇಟ್ಟಿಲ್ಲ. ಸೊ ಫೈನಲಿ ಪೂಜೆ ಎಲ್ಲ ಮುಗೀತು. ಕುಂಬಳಕಾಯಿ ಒಡೆದು ಮನೆಗೆಲ್ಲ ಇಡಿ ತೆಗೆದುಬಿಟ್ಟು ಕುಂಬಳಕಾಯಿ ಹೊಡಿತಿದ್ದಾರೆ ಇಲ್ಲಿ. ನೆಕ್ಸ್ಟು ನಿಂಬೆಹಣ್ಣು ಇರುತ್ತಲ್ವ ಅದನ್ನು ಹೊಡಿತಾರೆ. ಅದಾದಮೇಲೆ ಫೈನಲಿ ತೆಂಗಿನಕಾಯಿ ಒಡೆದು ಈ ರೀತಿ ನಮ್ಮ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ನಿಮ್ಮ ಮನೆಯಲ್ಲಿ ಯಾವ ರೀತಿ ಹಬ್ಬನ ಆಚರಿಸಿದ್ರಿ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದೆಲ್ಲ ಹೊಡೆದಿದ್ದಾದಮೇಲೆ ಸ್ವಲ್ಪ ಜನ ಹುಡುಗರೆಲ್ಲ ಬಂದು ಚಿಲ್ಲರೆ ಕಾಸೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋದರು. ನಾವು ಸಹ ಕೆಳಗಡೆಗೆ ಪುರಿ ಎಲ್ಲ ತೊಗೊಂಡು ಬಂದಿದ್ರಿ. ಆ ಹುಡುಗರಿಗೆಲ್ಲ ಹಂಚ್ಬಿಟ್ಟು ಅವರು ಖುಷಿಯಿಂದ ಹೋದರು. ಸ್ವೀಟ್ಸ್ ಎಲ್ಲ ಕೊಡ್ತಾರೆ, ಒಬ್ಬರೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ. ನಮ್ಮ ಮನೇಲಿ ನಾವು ಈ ರೀತಿ ಹಬ್ಬನ ಆಚರಿಸ್ತೀವಿ. ನಮ್ಮ ಪಾಪುಗೆ ಇದು ಮೊದಲನೇ ವರ್ಷದ ದಸರಾ ಹಬ್ಬ ಆಗಿರೋದ್ರಿಂದ ನಮ್ಮ ಮನೇಲಿ ಹೆಂಗೆ ಅಂದರೆ ಗಂಡು ಮಕ್ಕಳು ಅಥವಾ ದೊಡ್ಡವರು ಗಂಡಸರು ಯಾರ್ಯಾರು ದೊಡ್ಡವರು ಇರ್ತಾರೋ ಅವ್ರಿಗೆಲ್ಲನೂ ಆರತಿ ಮಾಡ್ತೀವಿ ಹಬ್ಬದ ದಿವಸ. ಸೊ ಅದು ನೆಕ್ಸ್ಟ್ ಬರುತ್ತೆ, ನಾನು ಯಾವ ರೀತಿ ಆರತಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಂತ ಹೇಳಿಬಿಟ್ಟು. ನಾನು ಪ್ರತಿಯೊಂದು ಹಬ್ಬಕ್ಕೂ ಸ್ವೀಟ್ ಮಾಡೇ ಮಾಡ್ತೀನಿ ಕಂಪಲ್ಸರಿ. ಹಾಗಾಗಿ ಇವತ್ತು ನಮ್ಮ ಮನೆಯಲ್ಲಿ ಹೆಸರುಬೇಳೆ ಪಾಯಸ, ಪುಳಿಯೋಗರೆ ಮತ್ತು ಕೋಸಂಬರಿ ಮಾಡಿದ್ದೆ. ಕೆಲವ್ರ ಮನೆಯಲ್ಲೆಲ್ಲ ಒಬ್ಬಟ್ಟು ಮಾಡ್ತಾರೆ. ಸೊ ನಾನು ಒಬ್ಬಟ್ಟೆಲ್ಲ ಏನೂ ಮಾಡಿರಲಿಲ್ಲ, ನಾನು ಮಾಡಿದ್ದು ಇದೇ ಐಟಮ್ಮು. ಫೈನಲಿ ಪೂಜೆ ಎಲ್ಲ ಆಯಿತು. ಇಲ್ಲಿ ಗಾಡಿನ ಸ್ಟಾರ್ಟ್ ಮಾಡಬೇಕಲ್ವಾ, ಹಂಗಾಗಿ ಶರತ್ ಎಲ್ಲ ಗಾಡಿನೂ ಸ್ಟಾರ್ಟ್ ಮಾಡಿ ನಮ್ಮನ್ನು ಫೈನಲಿ ಒಂದು ರೌಂಡ್ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದರು. ಅವತ್ತು ಸಂಜೆಗೆ ಬೆಂಗಳೂರಲ್ಲಿ ಎಲ್ಲ ಏರಿಯಾಗಳಲ್ಲೂ ಆಲ್ಮೋಸ್ಟ್ ಎಲ್ಲ ಏರಿಯಾಗಳಲ್ಲೂ ದುರ್ಗಾ ಪೂಜೆನ ಮಾಡ್ತಿದ್ರು. ಸೇಮ್ ಲೈಕ್ ಕೋಲ್ಕತ್ತಾದಲ್ಲಿ ಅಲ್ಲೆಲ್ಲ ಹೆಂಗೆ ಮಾಡ್ತಾರೋ ಹಂಗೆ ಮಾಡ್ತಿದ್ರು. ಹಾಗಾಗಿ ನನಗೂ ಗೊತ್ತಾಯಿತು ನಮ್ಮ ಏರಿಯಾ ಹತ್ರನೇ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಶರತ್ಗೆ ಹೇಳಿದೆ, ಹೋಗ್ಬಿಟ್ಟು ನೋಡ್ಕೊಂಬರೋಣ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾವು ಸಹ ಅಲ್ಲಿ ಹೋಗ್ಬಿಟ್ಟು ಬಂದ್ರಿ. ಪ್ಲಸ್ ನಮ್ಮಮ್ಮ ಬಂದು ಇದೇ ಅನಿಸುತ್ತೆ ಫಸ್ಟ್ ಟೈಮ್ ನಮ್ಮ ವ್ಲಾಗಲ್ಲಿ ಬರ್ತಾ ಇರೋದು. ಬಿಕಾಸ್ ಅವ್ರಿಗೆ ಅಷ್ಟೊಂದೆಲ್ಲ ಇಷ್ಟ ಆಗಲ್ಲ ವ್ಲಾಗಲ್ಲೆಲ್ಲ ಬರೋಕ್ಕೆ. ಅವ್ರ ಪ್ರೈವಸಿಗೂ ನಾವು ರೆಸ್ಪೆಕ್ಟ್ ಕೊಡಬೇಕಲ್ವ. ಸೊ ಹಾಗಾಗಿ ನಾನೇನು ಅವ್ರಿಗೆ ಫೋರ್ಸ್ ಮಾಡಲ್ಲ ವ್ಲಾಗಲ್ಲೆಲ್ಲ ಬನ್ನಿ ಅಂತ ಹೇಳಿಬಿಟ್ಟು. ಸೊ ಫೈನಲಿ ಇಲ್ಲಿ ಈವ್ನಿಂಗು ಆರತಿ ಎತ್ತೋದಕ್ಕೆ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೆ ಅದು ಯಾವ ರೀತಿ ಮಾಡ್ತೀವಿ ಅಂತ. ಈ ರೀತಿ ಆರತಿ ತಟ್ಟೆ ಅದರೊಳಗಡೆ ದೀಪಗಳೆರಡು ಇಟ್ಬಿಟ್ಟು ಸ್ವೀಟು ಮತ್ತು ಬಾಳೆಹಣ್ಣು, ಅರಿಶಿನ ಕುಂಕುಮ ಸೊ ಕೂಡಿಸ್ಬಿಟ್ಟು ಈ ಥರ ಹಚ್ಬಿಟ್ಟು ಕೈಗೆ ಹೂವು ಕೊಟ್ಟು ಮತ್ತು ಬಾಳೆಹಣ್ಣು ಎಲೆ ಅಡಿಕೆ ಅವ್ರ ಕೈಯಲ್ಲಿ ಕೊಡ್ತೀವಿ ಇಟ್ಕೊಳ್ಳೋಕ್ಕೆ. ಅದಾದಮೇಲೆ ಆರತಿ ಮಾಡಿಬಿಟ್ಟು ಸ್ವೀಟ್ ತಿನ್ನಿಸ್ತೀವಿ. ಸೊ ನೆಕ್ಸ್ಟು ಅವ್ರ ಕಡೆಯಿಂದ ನಮಗೆ ಗಿಫ್ಟ್ ಸಿಗುತ್ತೆ. ಸೊ ನಮ್ಮ ಪಾಪು ಫಸ್ಟ್ ಆಗಿರೋದ್ರಿಂದ ಅವರಪ್ಪ ನನಗೆ ಗಿಫ್ಟ್ ಕೊಟ್ಟರು. ಏನು ಕೊಟ್ಟರು ಅಂತ ಹೇಳಿಬಿಟ್ಟು ನಾನು ಹೇಳ್ತೀನಿ ಮುಂದೆ ನೋಡಿ ವಿಡಿಯೋ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಪಾಪು ಅಂತೂ ಈ ಥರ ಎಲ್ಲ ಸೆಲೆಬ್ರೇಷನ್ನು ತುಂಬಾ ಇಷ್ಟಪಡ್ತಾನೆ.
ನನಗೂ ಅಷ್ಟೇ ಅವ್ನಿಗೆ ನಮ್ಮ ಒಂದು ಕಲ್ಚರ್ ತಿಳಿಸ್ಬೇಕು, ಯಾವ್ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸಣ್ಣ ವಯಸ್ಸಿಂದನೇ ಪ್ರತಿಯೊಂದು ಹೇಳ್ಕೊಡ್ಬೇಕು ಅಂತ ನಂಗೆ ತುಂಬಾ ಇಷ್ಟ ಇದೆ. ಸೊ ಹಾಗಾಗಿ ನಮ್ಮ ಮನೇಲಿ ನಾನು ಪ್ರತಿ ಹಬ್ಬನೂ ಖುಷಿಯಿಂದನೇ ಸೆಲೆಬ್ರೇಟ್ ಮಾಡ್ತೀನಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಹಬ್ಬ ಆಗಲಿ ಸೆಲೆಬ್ರೇಷನ್ಸ್ ಆಗಲಿ ಮಾಡೋದಕ್ಕೆ. ಸೊ ಅವ್ನು ನೋಡಿದ್ರೆ ಅವ್ನ ಸ್ಮೈಲು ಯಾವ ರೀತಿ ಸ್ಮೈಲ್ ಕೊಡ್ತಾನೆ ಅಂತ ಫ್ಯೂಚರಲ್ಲಿ ನೆಕ್ಸ್ಟ್ ಅವನು ಅಷ್ಟೇ ಅವರ ನೆಕ್ಸ್ಟ್ ಜನ್ರೇಷನ್ಗೆಲ್ಲ ಅವನು ಹೇಳ್ಕೊಡ್ಬೇಕಲ್ವ ಯಾವ ರೀತಿ ಹಬ್ಬನ ಆಚರಿಸೋದು ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾಗಿತ್ತು ನಮ್ಮ ಮನೆಯ ದಸರಾ ಹಬ್ಬದ ಆಚರಣೆ. ನೆಕ್ಸ್ಟು 9 ಡೇಸು ನಾನಿದು ಜೆಮಿನಿ ಆ್ಯಪಲ್ಲಿ ನಮ್ಮ ಪಾಪುದು ಫೋಟೋದೆಲ್ಲ ಕನ್ವರ್ಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನೊಂದು ಅಪ್ಲೋಡ್ ಮಾಡಿದ್ದೀನಿ. ನಾನು ಹೇಳಿದ್ನಲ್ಲ ಆಲ್ರೆಡಿ ನಾವು ಈವ್ನಿಂಗ್ ದುರ್ಗಾ ಪೂಜೆಗೆ ಹೋಗಿದ್ರಿ ಅಂತ. ಅಲ್ಲಿನ ಫೋಟೋಸ್ ಇದು ಸೇಮ್ ಕೋಲ್ಕತ್ತಾದಲ್ಲಿ ಹೆಂಗೆ ಮಾಡ್ತಾರೋ ಹಂಗೆ ಮಾಡಿದರು. ನಮಗಂತೂ ತುಂಬಾ ಇಷ್ಟ ಆಯಿತು. DJ ಇಟ್ಟಿದ್ರು, ಆಮೇಲೆ ದಾಂಡಿಯಾ ಎಲ್ಲ ಇತ್ತು. ಸೊ ಫೈನಲಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.